ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಆಗಾಗ ನಮ್ಮ ಕೈಗಳನ್ನು ಉಜ್ಜುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಉದ್ವೇಗ ನಿವಾರಣೆ, ಬಿ ಶಾಖ ಉತ್ಪತ್ತಿ, ಸಿ ಸ್ನಾಯು ಸಕ್ರಿಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೈಗಳನ್ನು ಉಜ್ಜುವುದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಅದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ವಿಶ್ರಾಂತಿ ನೀಡುತ್ತದೆ. ಇದನ್ನು ಮಾಡುವುದರಿಂದ ಮೆದುಳಿನ ಕಾರ್ಯವು ಸಾಮಾನ್ಯವಾಗಿರುತ್ತದೆ. ನೀವು ಧನಾತ್ಮಕ ಭಾವನೆಯನ್ನು ಪ್ರಾರಂಭಿಸುತ್ತೀರಿ. ಮುಂಜಾನೆ ಎದ್ದ ನಂತರ ನಿಮ್ಮ ಕೈಗಳನ್ನು ಉಜ್ಜಿದರೆ ಅದು ಒತ್ತಡವನ್ನು ನಿವಾರಿಸುತ್ತದೆ. ಚಳಿಗಾಲದಲ್ಲಿ ನಿಮ್ಮ ಕೈಗಳು ಆಗಾಗ್ಗೆ ತಣ್ಣಗಾಗುತ್ತವೆ. ಇದರಿಂದಾಗಿ ನೀವು ಪರಿಹಾರವನ್ನು ಪಡೆಯಲು ನಿಮ್ಮ ಅಂಗೈಗಳನ್ನು ಆಗಾಗ್ಗೆ ಉಜ್ಜಬೇಕು. ಹೀಗೆ ಮಾಡುವುದರಿಂದ ಕೈಗಳಲ್ಲಿ ಮಾತ್ರವಲ್ಲದೆ ದೇಹದಲ್ಲೂ ಶಾಖ ಉತ್ಪತ್ತಿಯಾಗುತ್ತದೆ. ಚಳಿಗಾಲದಲ್ಲಿ ತಂಪಾದ ಗಾಳಿಯು ಬೆರಳುಗಳಲ್ಲಿ ಬಿಗಿತವನ್ನು ಉಂಟುಮಾಡುತ್ತದೆ. ಅಂತಹ ಸ್ಥಿತಿಯಲ್ಲಿ ಕೈಗಳನ್ನು ಉಜ್ಜುವುದು ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಂತರ ಅವುಗಳನ್ನು ಗಟ್ಟಿಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಹಲವಾರು ವರ್ಷಗಳಿಂದ ಕಾಡುತ್ತಿರುವ ಮೊಣಕಾಲು ನೋವನ್ನು ಗುಣಪಡಿಸುವ ಶಕ್ತಿ ಯಾವ ಟೀಗಿದೆ? ಆಪ್ಷನ್ಸ್ ಎ ತುಳಸಿ ಚಹಾ, ಬಿ ದಾಲ್ಚಿನ್ನಿ ಚಹಾ, ಸಿ ಪಾರಿಜಾತ ಚಹಾ, ಡಿ ದಾಸವಾಳ ಚಹಾ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿಜಾತ ಚಹಾ. ಹಲವಾರು ವರ್ಷಗಳಿಂದ ಕಾಡುತ್ತಿರುವ ಈ ಮೊಣಕಾಲು ನೋವಿಗೆ ಬೆಸ್ಟ್ ಮನೆಮದ್ದು ಎಂದರೆ ಈ ಹೂವಿನ ಟೀ. ಇದನ್ನು ಬೆಳಗಿನ ಜಾವ ನಿಯಮಿತವಾಗಿ ಕುಡಿದರೆ ಮೊಣಕಾಲು ನೋವು ಮಾತವಾಗುವುದಂತೂ ಖಂಡಿತ. ಔಷಧಿಗಳು ಮಾಡಲಾಗದ ಪವಾಡವನ್ನು ಈ ಮನೆಮದ್ದುಗಳು ಸೃಷ್ಟಿಸುತ್ತವೆ. ಪಾರಿಜಾತ ಹೂವುಗಳು ಮತ್ತು ಎಲೆಗಳಿಂದ ಮಾಡಿದ ಚಹಾವು ಮೊಣಕಾಲು ನೋವು ಮತ್ತು ಸಂಧಿವಾತದಿಂದ ಪರಿಹಾರವನ್ನು ನೀಡುತ್ತದೆ. ಇದು ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಜನನೇಂದ್ರಿಯದ ಆರೋಗ್ಯವನ್ನು ಸುಧಾರಣೆ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಅನಾನಸ್, ಬಿ ಬಾಳೆಹಣ್ಣು, ಸಿ ಲಿಚ್ಚಿ, ಡಿ ಅವಕಾಡೋ. ಸರಿಯಾದ ಉತ್ತರ ಆಪ್ಷನ್ ಡಿ ಅವಕಾಡೋ. ಇದರಲ್ಲಿ ಅದ್ಭುತವಾದ ಆರೋಗ್ಯ ಗುಣಗಳು ಇವೆ. ಇದು ಜನನೇಂದ್ರಿಯದ ಆರೋಗ್ಯವನ್ನು ಸುಧಾರಣೆ ಮಾಡುವುದು. ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್ B6 ಮತ್ತು ವಿಟಮಿನ್ ಇ ಅಂಶವಿದೆ. ಇದು ಲೈಂಗಿಕ ಆರೋಗ್ಯ ಸುಧಾರಣೆ ಮಾಡುವುದು. ಇದರಲ್ಲಿ ಇರುವಂತಹ ಖನಿಜಾಂಶ ಮತ್ತು ಕ್ಯಾರೋಟಿನಾಯ್ಡ್ಗಳು ದೇಹಕ್ಕೆ ಶಕ್ತಿ ಮತ್ತು ತ್ರಾಣವನ್ನು ನೀಡುತ್ತವೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶವನ್ನು ಬೆಂಕಿ ಮತ್ತು ಮಂಜುಗಡ್ಡೆಯ ಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜಪಾನ್, ಬಿ ಐಸ್ಲ್ಯಾಂಡ್, ಸಿ ರಷ್ಯಾ, ಡಿ ಸುಡಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ಲ್ಯಾಂಡ್. ಬೃಹತ್ ಹಿಮನದಿಗಳು ಮತ್ತು ಶಕ್ತಿಯುತ ಜ್ವಾಲಾಮುಖಿಗಳು ಅಕ್ಕಪಕ್ಕದಲ್ಲಿ ಇರುವ ವಿಶ್ವದ ಏಕೈಕ ಸ್ಥಳಗಳಲ್ಲಿ ಐಸ್ಲ್ಯಾಂಡ್ ಒಂದಾಗಿರುವುದರಿಂದ ಇದನ್ನು ಬೆಂಕಿ ಮತ್ತು ಮಂಜುಗಡ್ಡೆಯ ಭೂಮಿ ಎಂದು ಕರೆಯಲಾಗುತ್ತದೆ. ದೇಶದ ಭೂದೃಶ್ಯವು ಹಿಮಾವೃತ ನೀಲಿ ಹಿಮನದಿ ಕ್ಷೇತ್ರಗಳು, ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ಸ್ಫೋಟಗೊಳ್ಳುವ ಜ್ವಾಲಾಮುಖಿಗಳು ಮತ್ತು ಗುಳ್ಳೆಗಳು ಹರಿಯುವ ಲಾವವನ್ನು ಹೊಂದಿರುವ ಉಗಿ ಭೂಶಾಖದ ಪ್ರದೇಶಗಳ ನಡುವೆ ಬದಲಾಗುತ್ತದೆ. ಈ ನಂಬಲಾಗದ ನೈಸರ್ಗಿಕ ವ್ಯತಿರಿಕ್ತಿಯು ಐಸ್ಲ್ಯಾಂಡ್ನ ಸಂಸ್ಕೃತಿ, ಇಂಧನ ವ್ಯವಸ್ಥೆ, ಪ್ರವಾಸೋದ್ಯಮ ಮತ್ತು ಜಾಗತಿಕ ಗುರುತನ್ನು ರೂಪಿಸಿದೆ. ಐದನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ನಿಂದ ಉಂಟಾಗುವ ಊಸನ್ನು ಕಂಟ್ರೋಲ್ ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಎದೆಯುರಿ, ಬಿ ಸ್ನಾಯು ಒತ್ತಡ, ಸಿ ಮಲಬದ್ಧತೆ, ಡಿ ಕರುಳು ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೂಸನ್ನು ಹಿಡಿದಿಟ್ಟುಕೊಂಡರೆ ಅದು ದೊಡ್ಡ ಕರುಳಿನ ಮೂಲಕ ಮಲವನ್ನು ಚಲಿಸದಂತೆ ತಡೆಯುತ್ತದೆ. ದೊಡ್ಡ ಕರುಳಿನಲ್ಲಿ ಮಲವು ಹೆಚ್ಚು ಕಾಲ ಇದ್ದಾಗ ಅದು ಒಣಗಬಹುದು ಮತ್ತು ಹಾದು ಹೋಗಲು ಕಷ್ಟವಾಗುತ್ತದೆ. ಕಂಟ್ರೋಲ್ ಮಾಡುವಾಗ ನಿಮ್ಮ ದೇಹದ ಸ್ನಾಯುಗಳು ಒತ್ತಡಕ್ಕೊಳಗಾಗಿ ನೋವು, ಅಜೀರ್ಣ ಮತ್ತು ಎದೆಯುರಿಗಳಿಗೆ ಕಾರಣವಾಗಬಹುದು. ಹಾಗೆಯೇ ಮುಂದುವರೆದರೆ ಇದು ನಿಮ್ಮ ಜೀರ್ಣಾಂಗದಲ್ಲಿ ಊತವನ್ನು ಉಂಟುಮಾಡಬಹುದು. ಹೂಸನ್ನು ಬಿಡುವುದರಿಂದ ಒತ್ತಡ ನಿವಾರಣೆಯಾಗುತ್ತದೆ. ಇದರಿಂದ ಕರುಳಿಗೆ ಒಳ್ಳೆಯದು. ಅದನ್ನು ಹಿಡಿದಿಟ್ಟುಕೊಳ್ಳುವುದು ಅದನ್ನು ಕೆರಳಿಸಬಹುದು ಮತ್ತು ಮೂಲವ್ಯಾಧಿಯನ್ನು ಪ್ರಚೋದಿಸಬಹುದು. ಆರನೇ ಪ್ರಶ್ನೆ, ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್ ಎ ಜಾಗೃತಿ ಮೂಡಿಸಲು, ಬಿ ಪ್ರೀತಿ ಹಂಚಿಕೆ, ಸಿ ನೆನಪು, ಡಿ ಶಿಕ್ಷಣ ಬೆಂಬಲ. ಸರಿಯಾದ ಉತ್ತರ ಆಪ್ಷನ್ ಎ ಜಾಗೃತಿ ಮೂಡಿಸಲು.
ಮಕ್ಕಳ ಹಕ್ಕುಗಳು, ಶಿಕ್ಷಣ ಮತ್ತು ಮಕ್ಕಳ ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ. ಮಕ್ಕಳ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನದಂದು ಪ್ರತಿ ವರ್ಷ ನವೆಂಬರ್ 14ರಂದು ಇದನ್ನು ಆಚರಿಸಲಾಗುತ್ತದೆ. 7ನೇ ಪ್ರಶ್ನೆ, ಮೆದುಳಿನ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುವ ಆಹಾರ ಯಾವುದು? ಆಪ್ಷನ್ಸ್ ಎ ಡಾರ್ಕ್ ಚಾಕ್ಲೇಟ್, ಬಿ ಮೀನು, ಸಿ ಸೊಪ್ಪು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಮೀನು, ಎಲೆಗಳ ಸೊಪ್ಪು, ಬೆರ್ರಿ ಹಣ್ಣುಗಳು, ಬೀಜಗಳು, ಸಂಪೂರ್ಣ ಧಾನ್ಯಗಳು, ಮೊಟ್ಟೆಗಳು ಮತ್ತು ಡಾರ್ಕ್ ಚಾಕ್ಲೇಟ್ನಂತಹ ಪೋಷಕಾಂಶದಟ್ಟವಾದ ಆಹಾರಗಳನ್ನು ಸೇವಿಸುವುದು ಉತ್ತಮ. ಈ ಆಹಾರಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳು ಸಮೃದ್ಧವಾಗಿವೆ. ಇವುಗಳು ಮೆದುಳಿನ ಜೀವಕೋಶಗಳನ್ನು ರಕ್ಷಿಸುತ್ತವೆ, ಸ್ಮರಣೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತವೆ. 8ನೇ ಪ್ರಶ್ನೆ, ಪದೇ ಪದೇ ಮೂತ್ರವನ್ನು ತಡೆಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸ್ನಾಯು ದುರ್ಬಲ, ಬಿ ಸೋಂಕು, ಸಿ ಮಧುಮೇಹ, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೂತ್ರ ವಿಸರ್ಜನೆ ನಿಯಮಿತವಾಗಿ ಮಾಡದಿದ್ದರೆ ಮೂತ್ರವು ಮೂತ್ರಕೋಶದಲ್ಲಿ ಉಳಿದುಕೊಳ್ಳುತ್ತದೆ. ಇದು ಮೂತ್ರಕೋಶವು ಸಂಪೂರ್ಣವಾಗಿ ಖಾಲಿಯಾಗುವುದನ್ನು ತಡೆಯುತ್ತದೆ. ಮೂತ್ರವನ್ನು ತಡೆಹಿಡಿಯುವುದರಿಂದ ಬ್ಯಾಕ್ಟೀರಿಯಾ ಬೆಳೆಯಲು ಅವಕಾಶ ನೀಡುತ್ತದೆ. ಇದರಿಂದ ಮೂತ್ರನಾಳದ ಸೋಂಕು ಉಂಟಾಗಬಹುದು. ನಿರಂತರವಾಗಿ ಮೂತ್ರವನ್ನು ತಡೆಹಿಡಿಯುವುದು ಮೂತ್ರಕೋಶದ ಸ್ನಾಯುಗಳನ್ನು ದುರ್ಬಲಗೊಳಿಸಬಹುದು. ಈ ಅಭ್ಯಾಸವು ಮೂತ್ರಕೋಶದ ಕಾರ್ಯದ ಮೇಲೆ ಪರಿಣಾಮ ಬೀರಬಹುದು. 9ನೇ ಪ್ರಶ್ನೆ, ಹೃದ್ರೋಗ, ಕ್ಯಾನ್ಸರ್, ಮಧುಮೇಹದಂತಹ ಕಾಯಿಲೆಗಳು ಬರದಂತೆ ತಡೆಯಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಸಿಹಿಗೆಣಸು, ಬಿ ಸೀಗಡಿ, ಸಿ ಬಾಳೆಹೂವು, ಡಿ ಬಾರ್ಲಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹೂವು. ಹೃದ್ರೋಗ, ಕ್ಯಾನ್ಸರ್, ಮಧುಮೇಹ, ಆಸ್ಟಿಯೋಪೊರೋಸಿಸ್ ಮತ್ತು ಸ್ಥೂಲಕಾಯತೆಯಿಂದ ಪ್ರತಿದಿನ ಅನೇಕ ಜನರು ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಹೆಚ್ಚಿನ ಕೆಟ್ಟ ಕೊಲೆಸ್ಟ್ರಾಲ್, ಅಧಿಕ ರಕ್ತದ ಸಕ್ಕರೆ, ಕಳಪೆ ಜೀರ್ಣಕ್ರಿಯೆ ಮತ್ತು ಕಡಿಮೆ ಮೂಳೆ ದ್ರವ್ಯರಾಶಿಯ ಕಾರಣದಿಂದಾಗಿ ಈ ಅಪಾಯಕಾರಿ ರೋಗಗಳು ಸಂಭವಿಸುತ್ತವೆ. ಆದರೆ ಬಾಳೆಹೂವನ್ನು ತಿನ್ನುವ ಮೂಲಕ ಈ ಕಾಯಿಲೆಗಳನ್ನು ದೂರವಿಡಬಹುದು. 10ನೇ ಪ್ರಶ್ನೆ, ಕೀಟಗಳಲ್ಲಿಯೇ ಅತಿ ದೊಡ್ಡ ಮೆದುಳನ್ನು ಹೊಂದಿರುವ ಕೀಟ ಯಾವುದು? ಆಪ್ಷನ್ಸ್ ಎ ಜೀರುಂಡೆ, ಬಿ ಚಿಟ್ಟೆಗಳು, ಸಿ ಕಣಜಗಳು, ಡಿ ಇರುವೆ. ಸರಿಯಾದ ಉತ್ತರ ಆಪ್ಷನ್ ಡಿ ಇರುವೆ. ಇರುವೆಗಳು ತಮ್ಮ ಮೊಣಕಾಲುಗಳು ಮತ್ತು ಪಾದಗಳಲ್ಲಿ ವಿಶೇಷ ರೀತಿಯ ಸಂವೇದನಾ ಕಂಪನವನ್ನು ಹೊಂದಿದ್ದು ಅದು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಅಪಾಯವು ಇರುವ ಮೊದಲು ಅದಕ್ಕೆ ತಿಳಿಯುತ್ತದೆ. ಅಪಾಯವನ್ನು ಗ್ರಹಿಸಿದಾಗ ವಿಶೇಷ ರೀತಿಯ ರಾಸಾಯನಿಕ ಸಂಕೇತವನ್ನು ನೀಡಲಾಗುತ್ತದೆ. ಇರುವೆಗಳು ಆಹಾರವನ್ನು ಕಂಡುಕೊಂಡಾಗ ವಿಶೇಷ ರಾಸಾಯನಿಕ ಫೆರೋಮೋನ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ಸಂಗಾತಿಗಳಿಗೆ ತಿಳಿಸುತ್ತವೆ. ಇರುವೆಗಳು ಕೀಟಗಳಲ್ಲಿಯೇ ಅತಿದೊಡ್ಡ ಮೆದುಳುಗಳನ್ನು ಹೊಂದಿವೆ. 11ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಕರ್ನಾಟಕ, ಬಿ ಮಧ್ಯಪ್ರದೇಶ್, ಸಿ ಉತ್ತರಾಖಂಡ್, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. 2022ರ ಹುಲಿಗಣತಿಯ ಪ್ರಕಾರ ಮಧ್ಯಪ್ರದೇಶವು 785 ಹುಲಿಗಳೊಂದಿಗೆ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಇದನ್ನು ಭಾರತದ ಹುಲಿ ರಾಜ್ಯ ಎಂದು ಕೂಡ ಕರೆಯಲಾಗುತ್ತದೆ. ಹುಲಿ ಸಂರಕ್ಷಣೆಯಲ್ಲಿ ಇದು ಪ್ರಮುಖ ರಾಜ್ಯವಾಗಿದೆ. ಈ ಶೀರ್ಷಿಕೆಯು ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನು ರಕ್ಷಿಸುವ ರಾಜ್ಯದ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.